ಅಥಣಿ ಪಟ್ಟಣದಲ್ಲಿ ವಕೀಲರು ಮತ್ತು ಪುರಸಭೆ ಅಧಿಕಾರಿಗಳ ನಡುವೆ ಜಗಳ ನಡೆದಿದೆ ಅಂತೆ. ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗೋಡಿಮನಿ ಹಾಗೂ ವಕೀಲ ಮಿತೇಶ್ ಪಟ್ಟಣದ ನಡುವೆ ಹೊಡೆದಾಟವಾಗಿದೆ. ಹೌದು, ಯಾಕೆ ಹೊಡೆದಾಟ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಕಳೆದ 1 ವರ್ಷದ ಹಿಂದೆ ಸಾಮಾಜಿಕ ಕಾರ್ಯಕರ್ತರಿಂದ ಮನವಿ ಮಾಡಲಾಗಿತ್ತು. ಮನವಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಯಾಕೆ ವಿಳಂಬ ಎಂದು ವಕೀಲರಿಂದ ಪ್ರಶ್ನೆಯನ್ನು ಸಹ ಮಾಡಲಾಗಿತ್ತು. ಪುರಸಭೆ ಮುಖ್ಯಾಧಿಕಾರಿ ಹಾಗೂ ವಕೀಲರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಮಾತಿನ ಚಕಮಕಿ ಅತಿರೇಕಕ್ಕೆ ಹೋಗಿ ಇಬ್ಬರು ಹೊಡೆದಾಟ ಮಾಡಿಕೊಂಡಿದ್ದಾರೆ. ಹಲ್ಲೆಗೆ ಒಳಗಾಗಿರುವ ಇಬ್ಬರು ಅಥಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಬ್ಬರು ಕಡೆಯಿಂದ ಇದುವರೆಗೆ ದೂರು ದಾಖಲಾಗಿಲ್ಲ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹೇಳಿ ಸರ್, ಏನ್ರಿ ಇದು? ಇವತ್ತು 3:30 ಗಂಟೆಗೆ ನಾವು ಚೀಫ್ ಆಫೀಸರ್ ಕಾರ್ಯಾಲಯಕ್ಕೆ ಹೋದಾಗ ನಾನು ಮಿತೇಶ್ ಪಟ್ಟಣ ಮತ್ತು ಬಂಗಾರಿ ವಕೀಲರು ಕೂಡಿಸಿ ಹೋದಾಗ ನನ್ನ ಕೆಲವೊಂದು ಅರ್ಜಿಗಳನ್ನ ಕೇಳಿ ವಿಚಾರಣೆ ಮಾಡಕ್ಕೆ ಹೋಗಿದ್ದೀವಿ ಅಲ್ಲಿ. ಅವಾಗ ಮಿತೇಶ್ ಪಟ್ಟಣ ಅವರು ಇದು ನೀವು 1 ವರ್ಷ 1 ತಿಂಗಳಾಯ್ತು ಬಂದು ಯಾವುದೇ ಅರ್ಜಿಗಳ ಮೇಲೆ ಕ್ರಮ ತಗೊಂಡಿಲ್ಲ, ಮತ್ತು ನೀವು ಈ ರೀತಿ ಯಾಕೆ ಮಾಡ್ತೀರಿ? ಈಗ ನೀವು ವೈಯಕ್ತಿಕ ಮಣಿ ಮಾಡ್ಕೋತೀರಿ, ಈ ಸಾರ್ವಜನಿಕ ಆಫೀಸ್ ಐತಿ, ಮತ್ತು ನೀವು ಯಾಕೆ ಕ್ರಮ ತಗೊಳ್ಳಲ್ಲ ಅಂತ ಹೇಳಿ ಅವರಿಗೆ ಹೇಳಕತ್ತಾನ. ನಿಮ್ಗೆ ವಕೀಲರಲ್ಲಿ ನೀವು ಭಾಳ ಆಗೈತಿ, ಮತ್ತೆ ನನ್ನ ಮೇಲೆ ಈಗಾಗಲೇ 4-5 ಸಲ ಕಂಪ್ಲೇಂಟ್ ಮಾಡಿಸಿರಿ, ಮತ್ತು ನೀವು ಅಜಿತ್ ಕಾಂಬ್ಳೆ ಕಡೆ ಕಂಪ್ಲೇಂಟ್ ಮಾಡಿಸಿರಿ ಅಂತ ಹೇಳಿ ಅವ್ರಿಗೆ ಅವಾಚ್ಯವಾಗಿ ಬೇಯ್ಲಾಕತ್ತ. ನಿಮ್ದು ಭಾಳ ಆಗೈತಿ, ನೀವು ವಕೀಲರಿದ್ರೆ ಏನಾಯ್ತು, ನಾನು ಇಂಥ ವಕೀಲರು ಸಾಕಷ್ಟು ಜನ ನೋಡ್ಕೊಂಡೀನಿ, ನೀವು ಏನು ನನ್ನ ಹರ್ಕೋರಿ ಅಂತ ಹೇಳಿ ಅವಾಚ್ಯವಾಗಿ ಶಬ್ದಗಳಲ್ಲಿ ಬೈದು, ಮತ್ತು ತನ್ನ ವಕೀಲಿದ್ದಂಥ ಟೊಚ್ಚಗಳನ್ನು ತಗೊಂಡು ಅವ್ರ ಮೈ ಮೇಲೆ ಹಲ್ಲೆ ಮಾಡಕ್ಕೆ ಬಂದ. ಆಟೊಳಗೆ ನಾವೇನು ಮಾಡಿ, ಇಲ್ಲ ಇದು ನಿಮ್ಮ ಸಾರ್ವಜನಿಕ ಆಫೀಸ್ ಐತಿ, ಕೇಳೋದು ಎಲ್ಲರಿಗೂ ಹಕ್ಕೈತಿ, ಅದಕ್ಕೆ ಏನೈತಿ ಅಂತಂದು ಆ ಟೊಚ್ಚ ಕಟ್ಸ್ಕೊಂಡು ಜಗಳವನ್ನು ಬಿಡಿಸಿದೆ. ಇದರದಿಂದ ಸಂಘಕ್ಕೆ ನಮ್ಮ ವಕೀಲರಿಗೆ ಒಂದು ತುಂಬಲಾರ್ದಂಥ ನಷ್ಟ ಉಂಟಾಗೈತಿ. ಮತ್ತು ಇದು ನಾವು ಸಾರ್ವಜನಿಕ ವಕೀಲರಿಂದ ಸಾರ್ವಜನಿಕ ಜೀವನದಲ್ಲಿ ಇರೋದರಿಂದ ಈ ಪದೇ ಈ ರೀತಿ ಘಟನೆಗಳು ನಮ್ಮ ವಕೀಲರಿಗೆ ಆಗುವಂಥ ಅನ್ಯಾಯ ಇರ್ತೈತಿ. ಇದರ ಕುರಿತು ನಾವು ಒಂದು ವಕೀಲರ ಸಂಘದಾಗ ಒಂದು ಚರ್ಚೆ ಮಾಡಿ ಒಂದು ಸೂಕ್ತವಾದ ನಿರ್ಣಯ ತಗೋತೀವಿ. ಈಗಾಗಲೇ ಅವ್ರು ಏನು FIR ರೆಡಿ ಮಾಡ್ಕೊಂಡ್ರಲ್ಲ, ಅದನ್ನು ದಾಖಲಿಸುವಂಥ ವ್ಯವಸ್ಥೆಯನ್ನು ಮಾಡಿ. ತಮ್ಮ ಹೆಸರು? ಶಶಿಕಾಂತ್ ಬಾಡಿಗೆ. ಹೇಳ್ರಿ, ಏನ್ರಿ ಇದು ಕೇಸ್? ಇಂದು ನಾವು ಮಧ್ಯಾಹ್ನ 3 ಗಂಟೆಗೆ ನಾವು ಮತ್ತು ಶಶಿಬಾಡಿ ವಕೀಲರು ಮತ್ತು ಬಂಗಾರಿ ವಕೀಲರು ಒಂದು ಅರ್ಜಿಯ ವಿಷಯದ ಬಗ್ಗೆ ನಾವು ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಅವರಿಗೆ ಕೇಳಕ್ ಹೋದಾಗ, ಅಶೋಕ್ ಗುಡಿಮನಿ ಅವರ ಮೇಲೆ ನಾವು ಆಲ್ರೆಡಿ ಈಗ ಒಂದು ಅಜಿತ್ ಕಾಂಬ್ಳೆ ಅವರು ಒಂದು ನಾವು ವಕೀಲರನ್ನ ಇದ್ರದಿಂದ ಒಂದು FIR ಮಾಡಿದ್ದೇವೆ ರೀ. ಅವ್ರ ಮೇಲೆ ಆಲ್ರೆಡಿ ಅವರು ಹಿಂಗೆ ಮಾಡ್ಯಾರ ಅಂತೇಳಿ ಮಾಡಿದಾಗ ಅದನ್ನೇ ಶೀಟ್ ಇಟ್ಕೊಂಡು, ನೀವೇನು ವಕೀಲ್ರಿ, ನಿಮ್ಮಂತ ವಕೀಲರು ಭಾಳ ಮಂದಿ ನೋಡಿದಿನ, ನಿಮ್ಮಂತ ಇದನ್ನ ಮಾಡಿ ನಂಗೇನು ಕೇಳಕ್ ಬರ್ತೀರಿ, ನೀವು ಯಾವ ಅರ್ಜಿ ಕೇಳಕ್ ಬರ್ತೀರಿ ಅಂದಾಗ ನಾವು ಇಲ್ಲಿ ಸರ್ ತಾವು ಸಾರ್ವಜನಿಕ ಆಫೀಸರ್ ಅದರಿ, ನಮ್ಮ ಅರ್ಜಿಗಳ ಬಗ್ಗೆ ನಾವು ನಿಮ್ಗೆ ಕೇಳಕ್ ಬರ್ತೀವಿ ಸರ್, ಅದಕ್ಕೆ ನೀವೇನು ಇದನ್ನ ಮಾಡಿ ಅಂದಾಗ ನಮಗೆ ಬಂದಾಗ ಅವಾಚ್ಯ ಶಬ್ದ ಬೈಯುತ್ತಾ, ಇಲ್ಲೇನು ಕೇಳಕ್ ಬರ್ತೀರಿ, ಇಲ್ಲೇನು ಕೇಳಕ್ ಬರಲ್ಲ, ನಾ ಏನ್ ಮಾಡ್ತೀನಿ ಅದಕ್ಕರೆ ನೀವು ಇಲ್ಲಿ ಹೋಗ್ರಿ, ಇಲ್ಲ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಇದನ್ನ ಮಾಡಿ ಅಂತ ಹೇಳಿ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದ್ರು ಚೀಫ್ ಆಫೀಸರ್. ಮುಂದೇನಾಯ್ತ್ರಿ ಅದು? ಮುಂದೆ ನಾವು ಹಂಗ್ಯಾಕ್ ಮಾಡ್ತೀವಿ ಸರ್, ಹಿಂಗ್ಯಾಕ್ ಮಾಡ್ತೀವಿ ಅಂದಾಗ, ಈಗಾಗಲೇ ನಾವು ಅಜಿತ್ ಅನ್ನೋರ್ ಮೇಲೂ FIR ಮಾಡಿದ್ದೀನಿ, ನಿಮ್ಮ ಮೇಲೂ FIR ಮಾಡ್ತೀನಿ, ನೀವು ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಂತ ಹೇಳಿ ನಮ್ಗೆ FIR ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಂಜಿಕೆ ಹಾಕಿದ್ರು. ಈಗೇನು ಅವ್ರು ಇಲ್ಲಿ ಬಂದಂತ 1 ವರ್ಷ 1 ತಿಂಗಳೊಳಗೆ ಟೋಟಲ್ ಇದು 6ನೇ 7ನೇ ಘಟನೆ ಅವ್ರದ್ದು. ಫಸ್ಟ್ ಬಂದೊಳಗ ಮಾಜಿ ಶಾಸಕರಂತ ಶಾಜನ್ ಡಗೋರ್ ಅವ್ರ ಮೇಲೆ ಮಾಡ್ರು, ಸೆಕೆಂಡ್ ಒಬ್ರು ನಮ್ಮ ಭಜೇಂದ್ರ ಅಣ್ಣವ್ರ ಮೇಲೆ ಮಾಡ್ರು, ಥರ್ಡ್ ಮತ್ತ ಒಬ್ರು ಬಡ್ಕಂಬೇನವ್ರು ಇದ್ರು, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ರು, 4th ಅಜಿತ್ ಕಾಂಬ್ಳೆ ಮೇಲೆ ಮಾಡ್ರು, ಈಗ 5th ನಮ್ಮ ಮೇಲೆ ಮಾಡಿ ಅವರೊಂದು ಪ್ರಹಾರ ಬೀಳಿಸ್ಲಾತಾರ. ನಿಮ್ ಮೇಲೆ FIR ಮಾಡ್ತೀವಿ, ನೀವು ನನ್ನ ಮೇಲೆ ಇದ್ರ ಮಾಡ್ಲಾಗ್ತೀರಿ ಅಂತ ಹೇಳಿ ಅವರೊಂದು ಎಲ್ಲಾ ಅಥಣಿ ಜನತೆಗೆ ಒಂದು ಅಂಜಿಕೆ ಹಾಕ್ಲಾಗ್ತಿದಾರು. ಪ್ಲಸ್ ಇವ್ರ ವಿರುದ್ಧ ಎಷ್ಟೋ ಮಂದಿ ಹೋರಾಟ ಮಾಡ್ಲಾಗ್ತಿದ್ದಾರೆ. ವಿನಯ್ ಪಾಟೀಲ್ ಅವ್ರು ಮಾಡ್ತಾ ಇದಾರು, ತುಡ್ಕೋರ್ ಅವ್ರು ಮಾಡ್ತಿದಾರು, ಪ್ರಶಾಂತ್ ತುಡ್ಕೋರ್ ಅವ್ರು ಮಾಡ್ತಿದಾರು, ಇನ್ನೂ ಎಷ್ಟೋ ಶಿವಾಜಿ ಸನದಿ ಅವ್ರು ಮಾಡ್ತಿದಾರು. ಅವ್ರ ಆಫೀಸ್ಗೆ ಯಾರು ಹೋಗ್ತಾರಲ್ಲ ಅವ್ರ ಜೊತೆ ಎಲ್ಲ ಇದೇ ಜಗಳ, ನಿಮ್ಮಂತ ಬಹಳ ಮಂದಿ ನೋಡಿದೀವಿ, ನಾನು ನೀವು ನೋಡ್ಕೊತೇನೆ, ನಿಮ್ ಗುಂಡಾಗಳು ತಂದು ಬಡಿಸ್ತೇನೆ ಅನ್ನೋ ಒಂದು ಅವ್ರದ್ದು ಇಂಟೆನ್ಷನ್. ಅವ್ರ ಆಫೀಸರ್ ಅಲ್ಲ, ಅವ್ರ ಗುಂಡಾ ಪ್ರವೃತ್ತಿ ಉಳ್ಳಂತ ಒಬ್ಬ ಅಧಿಕಾರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ನಾವು ಹೋದಂತವ್ರು 3 ಮಂದಿ ವಕೀಲರು, ಒಬ್ರು 20 ವರ್ಷ ಪ್ರಾಕ್ಟೀಸ್ ಮಾಡಿದಂತ ಶಶಿಬಾಡಿ ವಕೀಲರು, ನಮ್ದು 10-12 ವರ್ಷ ಪ್ರಾಕ್ಟೀಸ್ ಆದಂತ ನಾವು, ನಮ್ ಜೋಡಿ ಬಂದ ಜೂನಿಯರ್ ವಕೀಲರು ಬಂಗಾರ ವಕೀಲರು ಬಂದಿದ್ರು. ಈಗ ನಮ್ಮ ಎಲ್ಲಾ ವಕೀಲರ ಮೇಲೆ ಹಲ್ಲೆ ಮಾಡಿದಾರೆ ಅಂದ್ರೆ ಈಗ ದೊಡ್ಡ, ನಾನು ಅಷ್ಟಲ್ಲ ಎಲ್ಲಾ ವಕೀಲರ ಸಮುದಾಯಕ್ಕೆ ಹಲ್ಲೆ ಆದಾಗಿದ್ದು. ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಕ್ ಹೋಗಿದ್ದೀವಿ, ನಾವು ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ. ಮತ್ತೀಗ ನಮ್ಮ ಮೇಲೆ ಮಾಡ್ತಾರೆ, ಎಲ್ಲಾ ವಕೀಲರ ಮೇಲೆ ಮಾಡಿದಂಗಿದೆ ಹಲ್ಲೆ.
ಅದಕ್ಕೆ ನಾವು ಎಲ್ಲ ನಮ್ಮ ವಕೀಲ ಸೀನಿಯರ್ ಕೇಳಿದ್ರೆ ಡಿಸ್ಕಷನ್ ಮಾಡಿ ನಾವು ಇದನ್ನ ಏನು ಮುಂದೆ ಹೆಂಗ್ ಮಾಡೋದು ದೊಡ್ಡ ಪ್ರಮಾಣದಾಗ ಇದನ್ನ ಹೋರಾಟ ಮಾಡಬೇಕು, ಖಂಡನೆ ಮಾಡ್ಬೇಕು ಅಂತ ಮಾಡಿ ಈಗ ನಾನು ಕಂಪ್ಲೇಂಟ್ ಕಾಪಿ ರೆಡಿ ಐತಿ. ಈಗ ನಾನು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ FIR ಮಾಡಕ್ಕೆ ನಾನು ರೆಡಿ ಇದೆ. ಶಶಿಧರ್ ಕೊಕಟ್ನೂರ್, RJ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.